ಅಶ್ವಿನಿ ಮಾಸದ ಹುಣ್ಣಿಮೆಯ ದಿನದಂದು ಶೀಗೆ ಹುಣ್ಣಿಮೆಯ ದಿನದಂದು ಶ್ರೀರಾಮನ ಜೀವನ ಚರಿತ್ರೆಯನ್ನು ವಿವರಿಸುವ ರಾಮಾಯಣವನ್ನು ಬರೆದಂತಹ ಮಹಾನ್ ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನದ ಪ್ರಯುಕ್ತ ವಾಲ್ಮೀಕಿ ಜಯಂತಿಯನ್ನು ಶ್ರೀನಿವಾಸಪುರ ಬಿಜೆಪಿ ವತಿಯಿಂದ ಗಟ್ಟಳ್ಳಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಸನಾತನ ಸಂಪ್ರದಾಯದಕ್ಕೆ ಸೇರಿದವರು ಇವರು ಈ ದಿನದಂದು ಮಹರ್ಷಿ ವಾಲ್ಮೀಕಿಯವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಾಗಭೂಷಣ್ ರವರು, ಕೋಲಾರ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿಗಳಾದ ಶ್ರೀ ನಿಶಾಂತ್ ಕುಮಾರ್ ರವರು, ಶ್ರೀನಿವಾಸಪುರ ಒಬಿಸಿ ಅಧ್ಯಕ್ಷರಾದಂತಹ ಶ್ರೀ ನಾಗೇಶ್ ರವರು, ಎಸ್ಸಿ ಮೋರ್ಚಾ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣಸ್ವಾಮಿ ರವರು, ಎಸ್ಟಿ ಮೋರ್ಚಾ ಅಧ್ಯಕ್ಷರಾದಂತಹ ಅಂಬರೀಶ್ ರವರು, ಬಿಜೆಪಿ ಮುಖಂಡರಾದ ಹೆಬ್ಬಾಟ ಪ್ರಕಾಶ್ ರವರು, ನಾಗದೇನಹಳ್ಳಿ ಚಂದ್ರಶೇಖರ್ ರವರು, ಎಸ್ಜಿ ಹೊಸೂರು ಶ್ರೀರಾಮರೆಡ್ಡಿರವರು, ಹೋಳೂರು ನಾಗರಾಜರವರು, ರಮಣಪ್ಪ ರವರು, ರಘು ಕನ್ನಾರವರು ಹಾಗೂ ಗಟ್ಟಳ್ಳಿ ಗ್ರಾಮಸ್ಥರು ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಅಂತ ತಿಳಿಸ್ತಾ ಇದನ್ನು ಗಟ್ಟಳ್ಳಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉಪಸ್ಥಿತರಿರುವಂತಹ ಕೃಷಿ ಮತ್ತು ಅಂಬರೀಶ್ ನಾಗರಾಜ್ ಅವರು ಮಹಾಗ್ರಂಥವಾದಂತಹ ರಾಮಾಯಣವನ್ನು ಶ್ರೀ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದಲ್ಲಿ ಅವರ ಧರ್ಮದ ಪರವಾಗಿ ಅಧರ್ಮದ ವಿರುದ್ಧ ಯಾವ ರೀತಿ ಧರ್ಮದ ಪರವಾಗಿ ಇರ್ಬೇಕಂತ ತಿಳಿಸ್ಕೊಟ್ಟಿದ್ದಂತ ವಾಲ್ಮೀಕಿ ಅವರ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಂಡು ಮುಂದೆ ನಾವು ನಡೀಬೇಕಾಗಿದೆ. ಈ ಒಂದು ಗಟ್ಟಳ್ಳಿ ಗ್ರಾಮದಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾವಣಪ್ಪರು ಮಾತಾಡಬೇಕಾಗಿ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಇಂಥ ವಾಲ್ಮೀಕಿ ಮಹರ್ಷಿಗೆ ಜೈ, ಮರ್ಯಾದಾ ಶ್ರೀ ರಾಮಚಂದ್ರಗೆ ಜೈ. ಈ ದಿನ ಬಹಳ ಪುಣ್ಯದ ದಿನ. ವಾಲ್ಮೀಕಿ ಜಯಂತಿಯನ್ನು ಗಟ್ಟಳ್ಳಿಯಲ್ಲಿ ಭಕ್ತರು ಮತ್ತು ಕುಲಬಾಂಧವರು, ವಾಲ್ಮೀಕಿ ಕುಲಬಾಂಧವರು, ಪಕ್ಷನಿಷ್ಠರು, ರಾಮನ ನಿಷ್ಠರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀರಿ. ಈ ಒಂದು ಆಚರಣೆಯಲ್ಲಿ ಭಾಗವಹಿಸಿದಂತಹ ಬಿಜೆಪಿ ತಾಲೂಕು ಕಾರ್ಯದರ್ಶಿಗಳಾಗಿರ್ಬೋದು, ಇತರೆ ಪದಾಧಿಕಾರಿಗಳಾಗಿರ್ಬೋದು, ಮತ್ತೆ ನಿನ್ನೆ ತಾನೇ ನೂತನವಾಗಿ ಆಗಿರುವಂತಹ ಮಹಿಳಾ ಸೇಫ್ಟಿ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ರಘುರವರಾಗಿರ್ಬೋದು, ಊರಿನ ಪ್ರಮುಖರು ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಮೊಟ್ಟ ಮೊದಲಿಗೆ ನಿಮ್ಗೆಲ್ಲರಿಗೂ ನನ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ವಾಲ್ಮೀಕಿ ಜಯಂತಿಯ ಬಗ್ಗೆ, ಈ ವಾಲ್ಮೀಕಿ ಯಾರು, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ 1-2-3 ನಿಮಿಷಗಳಲ್ಲಿ ಹೇಳ್ತೀನಿ. ಸಾವಧಾನವಾಗಿ ಕೇಳುವಂತಹ ಒಂದು ಮನಸ್ಸಿಟ್ಕೊಂಡಿದ್ರೆ ನಿಮ್ಮದೇ ಕೇಳಿಸ್ಕೊಳ್ಳಿ. ಶ್ರೀಯುತ ವಾಲ್ಮೀಕಿಯವರ ಮೊದಲ ಹೆಸರು ರತ್ನಾಕರ ಅಂತ. ಮೊಟ್ಟ ಮೊದಲಿಗೆ ನಮಗೆಲ್ಲ ಗೊತ್ತಿರೋದೇನಪ್ಪ ಅಂದ್ರೆ ರಾಮಾಯಣ ಬರೆದವರು ಅಂತ ಹೇಳ್ಬಿಟ್ಟು ನಾವು ವಾಲ್ಮೀಕಿ ಬಗ್ಗೆ ನಾವು ತಿಳ್ಕೊಳ್ತೀವಿ. ರಾಮಾಯಣ ಏನಂಗಾದ್ರೆ, ರಾಮಾಯಣ ನಮ್ಮ ದೇಶವನ್ನು ತಿದ್ದುವಂತಹ, ಭಾರತ ದೇಶವನ್ನು ತಿದ್ದುವಂತಹ ಮಹಾಕಾವ್ಯ. ಅದು ಮಹಾಕಾವ್ಯ. ರಾಮಾಯಣದಲ್ಲಿ ಏನ್ ಬರೆದಿದ್ದಾರೆ ಅನ್ನೋದ್ರ ಮೇಲೇನೆ ನಮ್ಮ ಜೀವನ ಅಳವಡಿಸಿರುವಂಥದ್ದು. ಅಣ್ಣ ತಮ್ಮ ಹೇಗಿರ್ಬೇಕು, ಹೆಂಡತಿ ಹೇಗಿರ್ಬೇಕು, ಪಿತೃವಾಕ್ಯ ಹೇಗೆ ಪರಿಪಾಲನೆ ಮಾಡಬೇಕು, ತಂದೆ ತಾಯಿ ಹೇಳಿದ ಮಾತನ್ನು ಹೇಗೆ ಪರಿಪಾಲನೆ ಮಾಡಬೇಕು, ಹಿರಿಯರು ಅಂದ್ರೆ ಏನು, ತಂದೆ ಮಾತಿಗೋಸ್ಕರ ನಮ್ಮ ಕಷ್ಟ ಬರಲಿ ಸುಖ ಬರಲಿ, ಇಷ್ಟು ಕಷ್ಟ ರಾಮ ಅನುಭವಿಸಿದ, ಆಮೇಲೆ ಎಷ್ಟು ಸತ್ಯತೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ರಾಮಾಯಣದಲ್ಲಿ ಅಳವಡಿಸಿದ್ದಾರೆ. ಅದೇ ಮಹಾಭಾರತ ತಗೊಂಡ್ರೆ ಅಣ್ಣ ತಮ್ಮಂದ್ರ ಬಗ್ಗೆ ಆಸ್ತಿ ವಿವಾದ ಬಂದಾಗ ನಾವು ಹೇಗಿರಬೇಕು, ಯಾವ ರೀತಿ ನಡ್ಕೋಬೇಕು, ಅನ್ಯಾಯ ಮಾಡಿದರೆ ಯಾರಿಗೂ ಸೋಲಾಗುತ್ತೆ ಅನ್ನೋದು ಆ ಪಾಂಡವರು ಕೌರವರ ಮಧ್ಯೆ ಬಂದಾಗ ಅಲ್ಲಿ ತಿಳ್ಕೊಳ್ತೀವಿ ನಾವು. ಕಡಿಮೆ ಜನ ಇದ್ರು ಕೂಡ ದೈವ ಸಂಕಲ್ಪ ಇದ್ದಿದ್ದಕ್ಕೆ 5 ಜನ ಇದ್ದಂಥ ಪಾಂಡವರು ಗೆದ್ರು. ಮೋಸ ಮಾಡಿದ್ರೆ 101 ಜನ ಇದ್ರು ಕೂಡ ಅವರು ಸೋತರು. ಇಲ್ಲಿ ರಾಮಾಯಣದಲ್ಲೂ ಅಷ್ಟೇ ಆ ಸೀತೆಯ ಸೌಂದರ್ಯ ನೋಡಿ
ಅವನಿಗೆ ಬರೀ ಶ್ರೀಲಂಕಾ ಪೂರ್ತಿ ಬಂಗಾರದಲ್ಲೇ ಮಾಡಿದಂತಹ ಅಷ್ಟು ಸಂಪತ್ತಿದ್ರು ಕೂಡ, ಒಳ್ಳೆ ದೇಹದ ಆಕಾರ ಇದ್ರು ಕೂಡ, ಅಲಂಕಾರ ಭರಿತನಾಗಿದ್ರು ಕೂಡ, ಒಳ್ಳೆ ದರ್ಪ ಧೈರ್ಯ ಎಲ್ಲವೂ ಕೂಡ ಇದ್ದಂತಹ ರಾವಣ ಒಂದು ಸೀತೆ, ಒಂದು ಹೆಣ್ಣಿಗೆ ಆಸೆ ಪಟ್ಟಾಗ ಎಷ್ಟೊಂದು ಅಧೋಗತಿಗೆ ಹೋದ ಅನ್ನೋದನ್ನ ರಾಮಾಯಣದಲ್ಲಿ ವ್ಯಕ್ತಪಡಿಸಿದ್ದಾನೆ. ಈ ಎರಡು ನುಡಿಗಳು ನಮ್ಮ ಭಾರತ ದೇಶಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂತಹ ವಿಷಯಗಳು. ಇಂಥ ವಿಷಯಗಳನ್ನ ಬಹಳ ನೀಟಾಗಿ ಆ ರಾಮಾಯಣ ಓದೋರ್ಗೆ ಗೊತ್ತು. ರಾಮಾಯಣದಲ್ಲಿ ಎಷ್ಟಿದೆ ಪರ್ವಗಳು? 24,000 ಶ್ಲೋಕಗಳಿದೆ. 7 ಪರ್ವಗಳಿದೆ. ಒಂದೊಂದು ಪರ್ವದಲ್ಲಿ ಅದನ್ನು ಡಿವೈಡ್ ಮಾಡ್ತಾ ಹೋಗ್ಬೋದು ನಾವು. 7 ಪರ್ವಗಳು 24,000 ಶ್ಲೋಕಗಳನ್ನ ಬರೆದಂತಹ ಮಹಾನ್ ವ್ಯಕ್ತಿ. ಅದನ್ನು ಮಹಾಕಾವ್ಯ ಅಂತ ಕರಿತೀವಿ ನಮ್ಮ ಭಾರತದಲ್ಲಿ. 2 ಮಹಾಕಾವ್ಯಗಳು, ಒಂದು ರಾಮಾಯಣ, ಮತ್ತೊಂದು ಮಹಾಭಾರತ. ಈ ಕ್ರಿಶ್ಚಿಯನ್ಸ್ಗೆ ಬೈಬಲ್, ಮುಸ್ಲಿಮ್ಸ್ಗೆ ಕುರಾನು, ನಮ್ಮ ಹಿಂದೂಗಳಿಗೆ 2 ಮಹಾಕಾವ್ಯಗಳು ಇವೆರಡು. ಆ ಮಹಾಭಾರತದಲ್ಲಿ ಬರೋದೇ ಮತ್ತೊಂದು ಭಗವದ್ಗೀತೆ. ಅದು ನಮ್ಮ ಜೀವನದಲ್ಲಿ ಹೇಗಿರ್ಬೇಕು ಅಂತ ಹೇಳಿರುವಂತಹ ಒಂದು ಸತ್ಯಾಂಶಗಳು ಅದರಲ್ಲಿ ಇರ್ತದೆ. ಭಗವದ್ಗೀತೆ ರಾಮಾಯಣ ಮಹಾಭಾರತ ಮಧ್ಯದಲ್ಲೇ ಬರುವಂತದ್ದು. ಆದ್ರೆ ಈ ರಾಮಾಯಣ ಬರೆದಂತಹ ಈ ವ್ಯಕ್ತಿಯ ಬಗ್ಗೆ ನಮ್ಮ ಶ್ರೀಯುತ ಯಾರು ನಮ್ಮ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ತಿಳ್ಕೋಬೇಕಾದ್ರೆ 5 ಕ್ರಿಸ್ತಪೂರ್ವ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಕ್ಕಿಂತ ಮುಂಚೆನೆ. ಕ್ರಿಸ್ತಪೂರ್ವ, ಕ್ರಿಸ್ತ ಶಕ ಅಂದ್ರೆ ಯೇಸು ಕ್ರಿಸ್ತನ ಹುಟ್ಟಿದ ನಂತರ. ಕ್ರಿಸ್ತಪೂರ್ವ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ 500 ವರ್ಷಗಳ ಹಿಂದೆ. ಕ್ರಿಸ್ತಪೂರ್ವ 500ರಲ್ಲಿ ಬದುಕಿದ್ರು ಅನ್ನುವಂತಹ ಒಂದು ಗ್ರಂಥಗಳು ಇವ್ರ ಬಗ್ಗೆ ತಿಳಿಸ್ತಾ ಇದೆ. ಎಲ್ಲಿ ಇವರು ಜನ್ಮ ತಾಳಿದಿದೆ ಅಂದ್ರೆ ಆವಾಗ ಊರುಗಳಿರ್ಲಿಲ್ಲ, ಮನೆ ಮಠಗಳೇನು ಇರಲಿಲ್ಲ. ಕಾಡಲ್ಲಿ ಓಡಾಡಿ ಎಲ್ಲೆಲ್ಲಿ ಜಮೀನು ಸಿಗುತ್ತೆ, ಒಂದು ನದಿ ಹರಿತಾ ಇದ್ರೆ ಪಕ್ಕದಲ್ಲಿ ಜಮೀನಲ್ಲಿ ಏನೋ ಬೆಳೆಕೊಂಡು ಅಲ್ಲೆಲ್ಲ ಒಂದು ಗುಡಿಸಲಿದ್ದು ಅಥವಾ ಗುಹೆಯಲ್ಲಿದ್ದು ವಾಸ ಮಾಡುವಂತ ಸ್ಥಿತಿಯಲ್ಲಿದ್ದಾಗ ಗಂಗಾ ನದಿಯ ದಳದಲ್ಲಿ ಇವರು ಜನ್ಮ ತಾಳ್ತಾರೆ. ಇವ್ರ ತಂದೆ ಹೆಸರು ಪ್ರಚೇತನ, ಇವರ ತಾಯಿ ಹೆಸರು ಚಾರ್ಷಿ ಅಂತ ಹೇಳ್ಬಿಟ್ಟು ಪುರಾಣಗಳಲ್ಲಿ ಕಂಡು ಬರುತ್ತೆ. ಕಾಡಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ತಪ್ಪೋಗ್ತಾರೆ ಪಾಪ ಮಗು. ತಂದೆ ತಾಯಿಗಳಿಂದ ತಪ್ಪೋಗ್ತಾರೆ ಇವರು. ತಂದೆ ತಾಯಿಗಳ ಜೊತೆಯಲ್ಲಿ ಬೆಳೆಯಕ್ಕಾಗಿಲ್ಲ. ಚಿಕ್ಕ ಮಗು ಆಗಿ ತಪ್ಪೋದಾಗ ಎಲ್ಲೋ ಒಬ್ರು ಬೇಟೆ ಆಡುವಂತಹ ಬೇಡ್ರು, ನಾಯಕರು ಅಂತ ಕರಿತೀವಿ ಈಗ ನಾವು, ಅವರ ಕೈಗೆ ಸಿಗ್ತಾನೆ. ಆ ನಾಯಕರು ಅಥವಾ ಬೇಡ್ರು ಇವರನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡ್ತಾರೆ. ಹಾಗಾಗಿ ಈ ದಿನವೂ ಕೂಡ ಅವರನ್ನ ಬೇಡರು, ನಾಯಕರು ಅತಿ ಹೆಚ್ಚಿಗೆ ನಮ್ಮ ಗುರುದೇವರು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅವರ ಹುಟ್ಟು ಹೆಸರು ರತ್ನಾಕರ ಅಂತ ಹೇಳ್ಬಿಟ್ಟು. ಇವ್ರನ್ನ ರತ್ನಾಕರ ಅಂತ ಕರೀತಾರೆ, ವಾಲ್ಮೀಕಿ ಅಂತ ಕರೀತಾರೆ, ಡಕಾಯಿತ ರತ್ನಾಕರ ಅಂತ ಕರೀತಾರೆ, ಮಹರ್ಷಿ ಅಂತ ಕರೀತಾರೆ. ಅವ್ರ ಹೆಸರು ಪ್ರಚೇತನ ಆಗಿದ್ರೆ ಪ್ರತೇಜಸ ಅಂತ ಕೂಡ ಕರೀತಾರೆ ಇವರನ್ನ. ಹಾಗಾಗಿ ಇವರು ಆ ರೀತಿ ಬೆಳೆದಂತಹ ವ್ಯಕ್ತಿ. ಹೀಗೆ ಬೆಳೀತಾ ಇರ್ಬೇಕಾದ್ರೆ ಅಂದ್ರೆ ಆ ಕಾಡಿನಲ್ಲೇ ಇರುವಂತಹ ವಯಸ್ಸಿಗೆ ಬಂದ ಮೇಲೆ ಕಾಡಿನಲ್ಲೇ ಇರುವಂತಹ ಕಾಡು ಹುಡುಗಿ ಒಬ್ಬರು ಸಿಕ್ಕಿ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡಾಗ ಅಲ್ಲಿ ಮತ್ತೆ ಸಂಸಾರ ಸಾಗಿಸ್ಬೇಕಾದ್ರೆ ಕಷ್ಟ ಆಗುತ್ತೆ. ಬೇಟೆಗಳನ್ನು ಆಡೋದಕ್ಕೆ ಶುರು ಮಾಡ್ತಾರೆ. ಬೇಟೆ ಆಡುವಾಗ ಅದಕ್ಕೆ ಪಾಪ ಪುಣ್ಯ ಅವೆಲ್ಲ ಯಾವುದಕ್ಕೂ ಸಂಬಂಧ ಇಲ್ಲ. ಹೊಟ್ಟೆಗೆ ಆಹಾರ ಬೇಕು. ಜೀವಿಯಾಗಿ ಹುಟ್ಟಿದ ಮೇಲೆ ಆಹಾರ ಬೇಕೇ ಬೇಕು. ಬೇಟೆ ಆಡೋದು, ಜೀವಿಗಳನ್ನು ಸಾಯಿಸೋದು, ಅದರಲ್ಲಿ ಅದನ್ನು ತಂದು ಮನೆಗೆ ಹಾಕೋದು. ಏನಪ್ಪ ನಿಮ್ಮ ಕರ್ತವ್ಯ? ನಮಗೆಲ್ಲ ಯಾರಾದರೂ ನಿಮ್ಮ ಕರ್ತವ್ಯ ಏನು ಅಂತ ಕೇಳಿದ್ರೆ ಏನು ಹೇಳ್ತೀವಿ? ನನ್ನ ಕರ್ತವ್ಯ ನಾನು ತಿನ್ನೋದು, ನನ್ನ ಹೆಂಡತಿಗೆ ತಂದು ಹಾಕೋದು, ಮಗುಗೆ ತಂದು ಹಾಕೋದು, ಒಂದು ಒಳ್ಳೆ ಮನೆ ಕಟ್ಟೋದು, ವೆಹಿಕಲ್ ಇಟ್ಕೊಂಡು ಓಡಾಡೋದು. ಇಷ್ಟು ನಾವು ಹೇಳ್ತೀವಿ ಕರ್ತವ್ಯ. ಇವರು ಹೀಗೆ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ನಾರದ ಮುನಿಗಳು ಅವ್ರಿಗೆ ಸಿಗ್ತಾರೆ, ನಾರದ ಮಹರ್ಷಿಗಳು ಸಿಗ್ತಾರೆ. ಸಿಕ್ಕಿದಾಗ ಏನಪ್ಪ ನಿಂದೇನು? ಯಾಕಂದ್ರೆ ಇವರು ಮಹಾನ್ ಪುರುಷರು, ದೈವಾಂಶ ಸಂಭೂತರು, ಅವರಲ್ಲಿ ಅಂಶಗಳಿದೆ. ಆದ್ರೆ ದಾರಿ ಬೇರೆ ಕಡೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾರದರು ಇವರನ್ನು ಸರಿ ಮಾಡುವಂತಹ ನಿಟ್ಟಿನಲ್ಲಿ ಇವ್ರನ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಾಗ ಏನಪ್ಪ ಏನ್ ಮಾಡ್ತಾ ಇರೋದು ನೀನು? ಸಿಕ್ಕ ಜೀವಿಗಳನ್ನೆಲ್ಲ ಸಾಯಿಸ್ತಾ ಇರೋದನ್ನ ಕೆಲಸ ನಿಂದು ಅಂತ ಕೇಳಿದಾಗ ಇನ್ನೇನ್ ಮಾಡ್ಲಿ ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಮಾಡ್ತಿದ್ಯಾ? ಹೆಂಡತಿ ಮಕ್ಳಿಗೋಸ್ಕರ ಮಾಡ್ತಿದ್ಯಾ? ಅವ್ರನ್ನ ಸಾಕಿರೋ ನಿನ್ ಪುಣ್ಯ ಇದೆಯಾ? ಅದೇನೋ ನನ್ಗೇನು ಗೊತ್ತಿಲ್ಲ. ನನ್ನ ಕರ್ತವ್ಯ ಕಟ್ಕೊಂಡಿದ್ದೀನಿ, ಸಾಕ್ತಾ ಇದ್ದೀನಿ. ಎಸ್, 100% ಕರೆಕ್ಟ್ ಅವ್ರು ಹೇಳಿದ್ದು. ನಾವು ಕಟ್ಕೊಂಡ್ಮೇಲೆ ಸಾಕ್ಬೇಕು, ನಮ್ಮ ಕರ್ತವ್ಯ. ಪಾಪ ಪುಣ್ಯಗಳ ವಿಷಯಕ್ಕೆ ಬಂದಾಗ ನಾರದರು ಒಂದು ಹೇಳ್ತಾರಲ್ಲಿ, ಒಂದು ಪ್ರಾಸ ನುಡಿಯಲ್ಲೇ ಹೇಳ್ತಾರೆ, ಗಂಡನು ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಅರ್ಧ ಪಾಲು. ಗಂಡನ ಪುಣ್ಯ ಮಾಡಿದರೆ ಹೆಂಡತಿಗೆ ಅರ್ಧ ಪಾಲು.
ಗಂಡನು ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ. ಗಂಡು ಮಾಡಿದ ಪುಣ್ಯದಲ್ಲಿ ನೀವೇನಾದ್ರು ಪುಣ್ಯ ಕಾರ್ಯಗಳು ಮಾಡಿದ್ರೆ ದಾನ ಧರ್ಮಗಳನ್ನು ಮಾಡಿದ್ರೆ ಹೆಂಡತಿಗೆ ಅರ್ಧ ಪಾಲು ಅದರಲ್ಲಿ. ಗಂಡು ತಪ್ಪುಗಳು ಮಾಡಿ ಜೈಲ್ಗೆ ಹೋಗಿ ಇನ್ನೊಬ್ಬ ಅವ್ರನ್ನ ಕೊಲೆ ಮಾಡಿ ಇವ್ರು ಕೊಲೆ ಮಾಡಿದ್ರೆ ಪಾಪ ಕಟ್ಕೊಂಡಿರ್ತೀವಲ್ಲ, ಪಾಪದಲ್ಲೂ ಕೂಡ ಹಂಚ್ಕೋಬೇಕಲ್ಲ, ಅವ್ರಿಗೋಸ್ಕರ ಮಾಡಿರೋದು ನಾವು. ಆದ್ರೆ ಅದ್ರಲ್ಲಿ ಅವ್ರಿಗೆ ಭಾಗ ಇಲ್ಲ ನೋಡಿ. ಅದೇ ತಪ್ಪು ಮಾಡಿದ್ರೆ ನೋಡಿ, ಈಗಲೂ ಹಂಗೆ ಇದೆ ನಮ್ಮ ಕಾನೂನು. ತಪ್ಪು ಮಾಡಿದ್ರೆ ಗಂಡ ತಪ್ಪು ಮಾಡಿದ್ರೆ ಹೇಳ್ಕೊಂಡು ಹೋಗಿ ಅವನ ಜೈಲಿಗೆ ಅಂತಾರೆ. ಗಂಡ ಸಂಪಾದನೆ ಮಾಡಿದ ಆಸ್ತಿ ಅಂದ್ರೆ ನನ್ಗೆ ಅರ್ಧ ಬೇಕು ಅಂತಾರೆ. ಅದೇ ಈ ವಿಷಯನೇ ಬರ್ತಾ ಇದೆ. ಹಾಗೆ ಬಂದ್ರೆ ಹೆಂಡತಿ ವಿಷಯಕ್ಕೆ ಬಂದ್ರೆ, ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಭಾಗವಿಲ್ಲ. ಅವನು ಪೂಜೆಗಳು ಮಾಡಲಿ, ಪುರಸ್ಕಾರ ಮಾಡಲಿ, ಉಪವಾಸಗಳು ಮಾಡಲಿ, ಪತಿವ್ರತತೆ ಮಾಡಲಿ, ಏನೇ ಮಾಡಲಿ, ಗಂಡನಿಗೆ ಭಾಗ ಇಲ್ಲ. ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಅರ್ಧ ಪಾಲು. ಹೆಂಡತಿ ಮಾಡಿದಂತಹ ಪಾಪದಲ್ಲಿ ನಮಗೆ ಪಾಲಿದೆ. ಆವಾಗ ಇವ್ರಿಗೆ ಜ್ಞಾನೋದಯವಾಯಿತು. ಯಾರಿಗೆ? ಮಹರ್ಷಿ ವಾಲ್ಮೀಕಿಗೆ. ಇಷ್ಟು ಮಾತ್ರಕ್ಕ ನಾನು ಮಾಡಿದ ಪುಣ್ಯದಲ್ಲಿ ಅವ್ರಿಗೆಲ್ಲ ಮಕ್ಕಳು, ಹೆಂಡತಿ ಮಕ್ಕಳಿಗೆ ಪಾಲಿದೆ, ಚೆನ್ನಾಗಿರ್ಲಿ. ನಾನು ಮಾಡಿದ ಪಾಪ ನಾನು ಒಬ್ಬನೇ ಅನುಭವಿಸ್ಬೇಕಾ? ಇದು ಒಂದೇ ಅಲ್ಲ, ಅವರು ಹೆಂಡತಿ ಮಕ್ಕಳೇನಾದ್ರು ತಪ್ಪು ಮಾಡಿದ್ರು ಕೂಡ ಆ ಪಾಪನೂ ನಾನೇ ಅನುಭವಿಸ್ಬೇಕಾ? ಇದೇನಾ ಜೀವನ ಎಂದರೆ ಅಂತ ಹೇಳ್ಬಿಟ್ಟು ಮೋಕ್ಷ ಸಾಧನೆಗಳಿತಾರ. ಅಲ್ಲಿಂದ ಮತ್ತೆ ನಾರದರ ಹತ್ರ ಹೋಗಿ ಏನ್ ಮಾಡ್ಲಿ, ನನಗೆ ಮೋಕ್ಷ ಸಿಗ್ಬೇಕಾದ್ರೆ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ಆಗ ರಾಮ ಸಮಾನ ನಾಮನ ಹೆರೆ, ರಾಮನ ಸಮಾನ ಆ ಒಂದು ಹೆಸರಿನ, ಆ ರಾಮ ಅನ್ನುವ ಹೆಸರು ತಕ್ಕಂತಹ ಹೆಸರು ಮತ್ತೊಂದಿಲ್ಲ ದೇಶದಲ್ಲಿ, ಈ ಪ್ರಪಂಚದಲ್ಲಿ. ಹನುಮತ್ ಸಮಾನ ಭಕ್ತನ ಹಿರೆ, ಹನುಮಂತನ ಸಮಾನ ಭಕ್ತರು ಎಲ್ಲೂ ಇಲ್ಲ. ಮಾತಾ ಪಿತೃ ಸಮಾನ ಬಂಧುನ ಹಿರೆ, ತಂದೆ ತಾಯಿಗಳ ಸಮಾನ ಬಂಧುಗಳು ಯಾರು ಇಲ್ಲ. ಇದು ಚೆನ್ನಾಗಿ ತಿಳ್ಕೊ. ರಾಮ ಜಪವ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಂದ ರಾಮ ಜಪ ಮಾಡ್ತಿರ್ಬೇಕಾದ್ರೆ ಜ್ಞಾನೋದಯ ಆಗುತ್ತೆ. ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅವರು ಬರೆದಂತಹ ಪುಸ್ತಕದಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ಮಾತೃದೇವೋ ಭವ ಅವ್ರು ಬರ್ದಿರುವಂತದ್ದೇ, ಪಿತೃದೇವೋ ಭವ ಇದು ಇವ್ರು ಬರ್ದಿರುವಂತದ್ದೇ, ಆಚಾರ್ಯ ದೇವೋ ಭವ ಅದು ಕೂಡ ಮಹರ್ಷಿ ವಾಲ್ಮೀಕಿಗಳು ಬರ್ದಿರುವಂತದ್ದೇ. ಈ ರೀತಿಯಾಗಿ ರಾಮ ಜಪ ಮಾಡ್ತಾ 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 ನೋಡಿ, ರಾಮ ಅನ್ನೋದ್ರಲ್ಲಿ ಎಷ್ಟು ಅರ್ಥ ಇದೆ. ರಾ ಅಂದ್ರೆ ಸಂಸ್ಕೃತ್ ನಲ್ಲಿ ತುಳಸಿದಾಸರು ಬರೀತಾರೆ, ರಾ ಅಂದ್ರೆ ಇವು ಬಾಗಿಲುಗಳು, ಈ ತುಟಿ ಅನ್ನೋದು ಬಾಗಿಲುಗಳು. ರಾ ಅಂದ ತಕ್ಷಣ ನಮ್ಮ ದೇಹದಲ್ಲಿರುವಂತ ತಪ್ಪುಗಳೆಲ್ಲ ಆಚೆಗೆ ಹೋಗ್ತಾವಂತೆ. ಅರಿಷಡ್ವರ್ಗಗಳು ಅಂತ ಕರಿತೀವಿ. ಆ ಷಡ್ವರ್ಗಗಳೆಲ್ಲ ಆಚೆಗೆ ಹೋಗ್ತವೆ. ರಾ ಅಂದ ತಕ್ಷಣ ನೆಕ್ಸ್ಟ್ ಅಕ್ಷರ ಏನು? ಮಾ ಅಂದ ತಕ್ಷಣ ಹೊರಗೋಗಿದಂತ ಹರಿಷಡ್ವರ್ಗಗಳು ಕೆಟ್ಟವು ಬೇಗ ಮತ್ತೆ ಒಳಗೆ ಸೇರ್ಕೋಬೇಕು ಅಂತ ಬಂದಾಗ ಬಾಗಿಲು ಕ್ಲೋಸ್ ಆಗುತ್ತಂತೆ. ಮಾ ಅಂದಾಗ ಬಾಗಿಲು ಕ್ಲೋಸ್ ಆಗುತ್ತೆ. ರಾ ಅಂದಾಗ ಓಪನ್ ಆಗಿ ಆಚೆಗೆ ಹೋಯ್ತು. ಮಾ ಅಂದಾಗ ಮತ್ತೆ ಒಳಕ್ ಬರ್ದಂಗೆ ಕ್ಲೋಸ್ ಆಯ್ತು. ಎಷ್ಟು ಕೆಟ್ಟ ಗುಣಗಳು ನಮ್ಮಿಂದ ಆಚೆಗೆ ಹೋಗ್ತವೆ. ಒಂದು ಕೆಟ್ಟ ಗುಣ ಕೂಡ ಒಳಕ್ ಹೋಗೋದಕ್ಕೆ ಬಾಗಿಲು ತೆಗಿತಾ ಇಲ್ಲ ರಾಮ ಅಕ್ಷರಗಳಲ್ಲಿ. ಹೀಗೆ ಹೇಳ್ತಾ ಹೇಳ್ತಾ ಅದೇ ತರ ರಾಮನ ಜಪ ಮಾಡ್ತಾ ಮಾಡ್ತಾ ಮುಂದೆ ಮಹಾನ್ ದೊಡ್ಡ ಕವಿ ಆಗ್ತಾನೆ. ಅದು ಆವಾಗ ಅವರು ಡಕಾಯಿತ ಮಾಡ್ತಾ ಇದ್ದದಕ್ಕೆ ರತ್ನಾಕರ ಎಂಬ ಹೆಸರಿನ ಆತನು ಡಕಾಯಿತ ರತ್ನಾಕರ ಅಂತ ಅವ್ರನ್ನ ಕರೀತಾ ಇದ್ರು. ಆಮೇಲೆ ನಾರದ ಮಹರ್ಷಿರು ಹೇಳಿದ್ಮೇಲೆ ಒಂದ್ ಕಡೆ ಕೂತ್ಕೊಂಡು ತಪಸ್ ಮಾಡ್ತಾರೆ. ತಪಸ್ಸು ಘೋರವಾದ ತಪಸ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ? ಈಗ ನಾವು ತಪಸ್ ಮಾಡ್ತೀವಿ. ಕರದಲ್ಲಿ ಜಪಮಣಿ ಬಾಯಳ ಮಂತ್ರವು ಪರಸತೆ ಪರದನಕ್ಕಾಗಿ ಚಿಂತಿಸುತ್ತ ಪರಮ ವೈರಾಗ್ಯದ ಮೂರ್ತಿ ಎನಿಸಬಹುದು. ಕರದಲ್ಲಿ ಜಪಮಣಿ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಕರದಲ್ಲಿ ಜಪಮಣಿ ಬಾಯಲ್ಲಿ ಮಂತ್ರ ಪರಸತಿ ಪರದನಕ್ಕಾಗಿ ಚಿಂತಿಸುತ್ತ, ಚಿಂತೆ ಮಾಡೋದು ಯಾವುದಕ್ಕೋಸ್ಕರ? ಯಾವುದೋ ಹೆಣ್ಣು ಬಗ್ಗೆ, ಯಾವುದೋ ಒಂದು ದುಡ್ಡಿನ ಬಗ್ಗೆ, ಯಾವುದೋ ಒಂದು ಆಸ್ತಿ ಬಗ್ಗೆ ಯೋಚನೆ ಮಾಡಿ ಪರಮ ದೊಡ್ಡ ವೈರಾಗ್ಯ ಮೂರ್ತಿನಪ್ಪ ಅನ್ಸ್ಕೊಳ್ಳುವಂತಹ ಕಾಲ ಇದು. ಆದ್ರೆ ಅವ್ರು ಮಾಡಿದಂತಹ ಜಪ ಆ ರೀತಿದಲ್ಲ. ಒಂದು ಕಡೆ ಕೂತ್ಕೊಂಡು ತದೇಕ ಚಿತ್ತದಿಂದ ಎಲ್ಲವನ್ನೂ ಮುರಿದು ತಪಸ್ ಮಾಡ್ತಾರೆ. ಮೇಲೆ ಕೆತ್ತೇಳಲೇ ಇಲ್ಲ, ಬಳ್ಳಿಗಳು ಮೇಲೆ ಹರಿತವೆ, ಈ ಗೆದ್ದಲು ಹುಳುಗಳು ಬರ್ತವೆ, ಆ ಒಂದು ಹುತ್ತ ಬೆಳೆಯುತ್ತೆ ಸುತ್ತಲೂ, ಹುತ್ತದ ಒಳಗೆ ಮುಳುಗೋಗ್ತಾರೆ ಇವರು. ಸಂಸ್ಕೃತದಲ್ಲಿ ಹುತ್ತವನ್ನ ವಾಲ್ಮೀಕಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಹುತ್ತವನ್ನ ಪುಟ್ಟಣಿ ವಾಲ್ಮೀಕಿ ಅಂತ ಕರೀತಾರೆ. ಹಾಗಾಗಿ ಅವ್ರಿಗೆ ಜ್ಞಾನೋದಯ ಆದ್ಮೇಲೆ ಆ ಹುತ್ತದಿಂದ ಹೊರಗಡೆ ಬರ್ತಾರಲ್ಲ, ಆವಾಗಿಂದ ಅವರು ವಾಲ್ಮೀಕಿ ಆಗ್ತಾರೆ. ರತ್ನಾಕರ ಎಂಬ ಹೆಸರಿನ ಈತ
ವಾಲ್ಮೀಕಿ ಆಗಿದ್ದು ಉದ್ದದಲ್ಲಿ ಕೂತ್ಕೊಂಡು ತಪಾಸ್ ಮಾಡಿದಕ್ಕೋಸ್ಕರ ಅಲ್ಲಿಂದ ಹೊರಗೆ ಬಂದಂತಹ ವಾಲ್ಮೀಕಿ ಅವರು ನಮ್ಮ ದೇಶವೇ ಮೆಚ್ಚುವಂತಹ ರಾಮಾಯಣವನ್ನು ಬರೆದು ನಮ್ಗೆಲ್ಲರೂ ಕೂಡ ಆದರ್ಶಮಾನವಾಗಿ ಇದ್ದಾರೆ. ರಾಮಾಯಣದಲ್ಲಿ ನೋಡಿ ಎಂತಹ ಒಳ್ಳೆ ಒಳ್ಳೆ ವಿಷಯಗಳನ್ನು ಬರೆದಿದ್ದಾರೆ ಅಂದ್ರೆ ಸೀತೆಯ ಪಾತಿವ್ರತ್ಯತೆಯನ್ನ ಅಲ್ಲಿ ಎತ್ತಿ ಹಿಡಿದಿದ್ದಾರೆ. ಸೀತೆಯನ್ನ ಹೊತ್ಕೊಂಡು ಹೋಗ್ತಾರೆ ರಾವಣಾಸುರ. ಹೋಗ್ತಾ ಇರ್ಬೇಕಾದ್ರೆ ಸೀತೆಗೆ ಅಂದ್ರೆ ಅಲ್ಲಿ ಯಾಕೆ ಹಂಗಾಯ್ತು ಅಂದ್ರೆ ರಾಮ ತಂದೆಯ ಮಾತಿಗೋಸ್ಕರ ಕಾಡಿಗೆ ಹೋಗ್ತಾನೆ. ಒಂದು ಮಾತಿಗೋಸ್ಕರ, ನಮ್ಮಪ್ಪ ಹೇಳಿದ್ದಾರೆ ನಾನು ಕಾಡಿಗೆ ಹೋಗ್ಬೇಕು, ಹೋಗ್ತೀನಿ. ಕಾಡಿನಲ್ಲಿ ಮರೀಚ ಜಿಂಕೆ ಬರುತ್ತೆ. ಜಿಂಕೆಯನ್ನ ಇವರು ಸಾಯಿಸೋದಕ್ಕೋಸ್ಕರ, ಜಿಂಕೆ ಬೇಕು ಅಂತ ಸೀತೆ ಕೇಳಿದಕ್ಕೋಸ್ಕರ, ಅತ್ತಿಗೆಗೋಸ್ಕರ ಇವರು ಲಕ್ಷ್ಮಣ ಮತ್ತು ರಾಮ ಇಬ್ರು ಹೋಗ್ತಾರೆ, ಜಿಂಕೆಯನ್ನು ಸಾಯಿಸ್ತಾರೆ. ಆ ಜಿಂಕೆ ಒಂದು ಮಾಯಾ ಜಿಂಕೆ ಆಗಿರುತ್ತೆ, ರಾವಣಾಸುರನ ತಂಗಿ ಆಗಿರುತ್ತೆ. ಆಗ ಅದು ಪ್ರತ್ಯೇಕ ಅಲ್ಲ ಮರೀಚ ಆಗಿರುತ್ತೆ. ಆಮೇಲೆ ಶೂರ್ಪಣಕಿ ಮೂಗು ಕಿವಿಗಳನ್ನು ಕಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಕೋಪ ಬಂದು ರಾವಣಾಸುರ ಇವ್ರ ಮೇಲೆ ಯುದ್ಧ ಮಾಡ್ಬೋದಾಗಿತ್ತು, ನ್ಯಾಯ ಪಂಚಾಯಿತಿ ಮಾಡ್ಬೋದಾಗಿತ್ತು, ಕೇಳ್ಬೋದಾಗಿತ್ತು. ಅಲ್ಲಿ ಹೆಣ್ಣಿನ ಮೇಲೆ ಯಾಕೆ ಅದನ್ನು ಗಾಳ ಹಾಕಿದ್ದು ಬಂದು ಇವ್ರು ಇಲ್ದೇ ಇರುವಂತಹ ಸಮಯದಲ್ಲಿ ಸೀತೆಯನ್ನು ಹೊತ್ಕೊಂಡು ಹೋಗ್ಬಿಡ್ತಾರೆ. ಸೀತೆಯನ್ನು ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ದಂಡಕಾರಣ್ಯ, ಈಗಿನ ತರ ರಸ್ತೆಗಳು ಅದು ಏನು ಇಲ್ಲ. ಅರಣ್ಯದಲ್ಲಿ ಹೇಗೆ ಕಂಡುಹಿಡಿಯೋದು ನನ್ನನ್ನು ಇವರು ಅಂತ ಹೇಳ್ಬಿಟ್ಟು ಒಡವೆಗಳನ್ನೆಲ್ಲ ತೆಗೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಸುತ್ತಿ ಕೆಳಕ್ಕೆ ಹಾಕ್ತಾರೆ. ಪರಿಚಯ ಇದು ಗುರ್ತಿಡೀಲಿ ಅಂತ ಹಾಕಿದ ಮೇಲೆ ಅದು ಒಂದು ಪರ್ವತದ ಮೇಲೆ ಬೀಳುತ್ತೆ. ಅಲ್ಲೇ ಇದ್ದಿದ್ದು ಆಂಜನೇಯ, ವಾಲಿ, ಸುಗ್ರೀವ ಅಲ್ಲಿ ಇದ್ದಿದ್ದು. ಅವ್ರಿಗೆ ಸಿಗುತ್ತೆ ಒಡವೆಗಳು, ಅಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೆ ರಾಮ ಲಕ್ಷ್ಮಣ ಬಂದಾಗ, ರಾಮ ಲಕ್ಷ್ಮಣ ಇವ್ರಿಗೆ ಮೀಟ್ ಆದಾಗ ಲಕ್ಷ್ಮಣನ ಹತ್ರ ರಾಮನ ಹತ್ರ ತಗೊಂಡು ಕೊಡ್ತಾರೆ. ನೋಡಿ ಈಗ ದಾರಿಯಲ್ಲಿ ಹಿಂಗೆ ಒಡವೆಗಳು ಸಿಕ್ಕಿವೆ, ಇದು ಯಾರ್ದು ಅಂತ ಹೇಳ್ಬಿಟ್ಟು ರಾಮ ನೋಡ್ಬಿಟ್ಟು ಓ ಇದೆಲ್ಲ ನಮ್ಮ ಸೀತೆ ಇದೆ, ನಮ್ಮ ಪತ್ನಿ ಇವೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ್ಲಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಲಕ್ಷ್ಮಣನ್ ಕೊಡ್ತಾರೆ. ಲಕ್ಷ್ಮಣ ಈ ಒಡವೆ ನಿಮ್ಮ ಅತ್ತಿಗೆ ಇದೆ ನೋಡಪ್ಪ ಅಂತ ಹೇಳ್ಬಿಟ್ಟು. ಯಾವುದು ಗುರ್ತು ಸಿಗಲ್ಲ ಪಾಪ ಲಕ್ಷ್ಮಣನಿಗೆ. ಕಾಲಿಗೆ ಹಾಕಿರುವಂತ ಮೆಟ್ಟುಗಳು ಮಾತ್ರ ನೋಡ್ತಾನೆ. ಅಣ್ಣ ನನ್ಗೆ ಯಾವುದು ಗುರ್ತಿಲ್ಲ, ಈ ಮೆಟ್ಟುಗಳು ಗುರ್ತು. ಯಾಕೆ? ಯಾವತ್ತೂ ನಾನು ಸೀತೆ ಮುಖ ಅತ್ತಿಗೆ ಮುಖ ನೋಡ್ಲೇ ಇಲ್ಲ. ನಾನು ಪ್ರತಿದಿನ ನೋಡಿದ್ದ ಅಮ್ಮನ ಪಾದ ನಮಸ್ಕಾರ ಮಾಡುವಾಗ ಇದನ್ನ ಆ ಮೆಟ್ಟುಗಳನ್ನು ಮಾತ್ರ ನೋಡ್ತಾ ಇದ್ದೆ. ಇಲ್ಲಿ ಏನ್ ನಾವು ಕಂಡುಹಿಡಿತಾ ಇದ್ದೀವಿ ಅಂದ್ರೆ ಅಣ್ಣ ತಮ್ಮ ಮಧ್ಯೆ ಎಂತ ಬಾಂಧವ್ಯ ಇತ್ತು. ಅತ್ತಿಗೆಯನ್ನು ಯಾವ ಮಾತೃಸ್ಥಾನದಿಂದ ನೋಡ್ತಾ ಇದ್ರು, ಮುಖಾನೇ ನೋಡಿಲ್ಲ, ಯಾವ ಒಡವೆ ಹಾಕೊಂಡಿದ್ದಾರೆ ಅಂತ ನೋಡಿಲ್ಲ. ಇವಾಗ ನಾವು ಮನುಷ್ಯನ್ ನೋಡಿದ ತಕ್ಷಣ ಅವ್ರ ಬಟ್ಟೆ, ಅವನ ಒಡವೆ, ಅವ್ರ ಮನೆ, ಅವ್ರ ವಾಹನ ನೋಡ್ತೀವಿ. ಆದ್ರೆ ಕಾಲ ಹೆಂಗಿತ್ತು? ಇದು ಒಂದು ಪ್ರಸಂಗ ನಾನು ಹೇಳಿದ್ದು ರಾಮಾಯಣದಲ್ಲಿ. ಇಂತಹ ಪ್ರಸಂಗಗಳು ಲಕ್ಷಾಂತರ ಪ್ರಸಂಗಗಳಿವೆ ಇದರಲ್ಲಿ. ಅಂತಹ ರಾಮಾಯಣವನ್ನ ನಮ್ಮ ಎಲ್ಲ ಹಿಂದೂ ಮಕ್ಕಳು ಅಥವಾ ಎಲ್ಲ ಸಮುದಾಯದ ಮಕ್ಕಳು ಇದನ್ನು ಓದಿ, ಅಥವಾ ಹಿರಿಯರು ದೊಡ್ಡ ಹಿಂದಿನ ಕಾಲದಲ್ಲಿ ರಾಮಾಯಣ ಓದೋದೇ ಒಂದು ವಿಶೇಷ ಇತ್ತು. ಒಂದು ಒಳ್ಳೆ ಪುಣ್ಯ ಕಾಲದಲ್ಲಿ 1 ತಿಂಗಳ ಕಾಲ ರಾಮಾಯಣವನ್ನು ಓದಿ ಕಡೆಯಲ್ಲಿ ಪಟ್ಟಾಭಿಷೇಕ ಅಂತ ಮಾಡಿ ಊರಿನವರೆಲ್ಲ ಕರೆಸಿ ಒಂದು ವಿಶೇಷ ವ್ಯವಹಾರವನ್ನು ಮಾಡ್ತಾ ಇದ್ರು. ಇವಾಗೆಲ್ಲ ಅದನ್ನು ಮರೀತಾ ಬರ್ತಾ ಇದ್ದೀವಿ. ಕಾಲ ಬದಲಾವಣೆ ಆದಂತೆ ಅದರಲ್ಲಿರುವಂತಹ ತಾತ್ವಿಕ ವಿಷಯಗಳನ್ನ, ಮಾರಲ್ ವಿಷಯಗಳನ್ನೆಲ್ಲ ಮರೀತಾ ಇದ್ದೀವಿ. ಹಂಗಾಗಬಾರ್ದು ಅಂತೇಳಿ ಮತ್ತೆ ಒಂದು ವಾಲ್ಮೀಕಿ ಜಯಂತಿ ಏನು ಮಾಡಿ ಇವುಗಳನ್ನೆಲ್ಲ ನೆನೆಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರವಾದರೂ ಇದಕ್ಕೆ ಒಂದು ಒಳ್ಳೆ ಒಂದು ಸತ್ಕಾರ್ಯ ಮಾಡುವಂತಹ ಪುಣ್ಯವನ್ನು ನಮಗೆಲ್ಲ ಕೊಟ್ಟಿದೆ. ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಹೇಳ್ಬೋದು, ಎಷ್ಟು ದಿನಗಳು ಬೇಕಾದರೂ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರುವಂತಹ ಈ ಒಂದು ವಿಚಾರ, ಈ ಮಹಾಕಾವ್ಯನ್ನು ಬರೆದಂತಹ ಮಹಾನ್ ಪುರುಷನಿಗೆ ಮತ್ತೊಮ್ಮೆ ನಮಿಸುತ್ತಾ ನನಗೆ ಈ 1-2 ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.